ಓಕೆ ಮಾತಾಡ್ರಿ ಗುಲ್ಕಾತ್ ಬಾ ಮಾ ಬತ್ತನ್ನವ ಮಿಲ್ಲಿಗೆ ಕಾಣ್ತೈತಿ ಯಾಕ ಮಾತಾಡ್ಬೇಕು ದಾರಿ ಬೇಕು ದಿವಸ ನಮ್ಗೆ ವಿಡಿಯೋ ಮಾಡಕತ್ತಾರ ಹೇಳ್ಕೊಡ್ಬಾರ್ದು ದಾರಿ ಮಾಡಿಕೊಡ್ರಿ ನಮಗ್ ಬಾಳ ತೊಂದ್ರೆ ಐತ್ರಿ ನೋಡ್ರಿ ಇಲ್ಲೇ ಬಿದ್ದು ಬಾಳ ಊನಾಗ್ಯಾರ್ರಿ ಬಾಳ ದಿನ ಈ ದಾರಿನ ಯಾರು ದಾದ ಮಾಡಿಲ್ರಿ ಇನ್ನಾರ ಮಾಡ್ಕೊಡ್ರಿ ನೀವರ ಮಾಡ್ಬೇಕನ್ನೋದು ಬಾಳ ಇದೈತ್ರಿ ಮಾಡ್ಕೊಡ್ರಿ ದಯವಿಟ್ಟು ಮಾಡ್ಕೊಡ್ರಿ ಇದನ್ನೊಂದು ಈ ರೈತನ ಗೋಳ ಕೇಳೋರು ಯಾರು ಇಲ್ಲ 3 ವರ್ಷದಿಂದ ನಾವು ಈ ದಾರಿಯಲ್ಲಿ ಅಡ್ಡಾಡ್ಕೊಂಡು ನೂರಾರು ರೈತರು ತಮ್ಮ ತಮ್ಮ ಜಮೀನುಗಳಿಗೆ ಹೋಗ್ತಾ ಇದ್ದಾರೆ. ಆದ್ರೆ ಪ್ರತಿ ವರ್ಷನ ಮಳೆಗಾಲದಲ್ಲಿ ನಮಗೆ ಬಹಳ ಸಾವು ನೋವು, ದನ ಕರಗಳು ಕಾಲು ಮುರಿದಿದ್ದು, ಜನಗಳು ಹೋಗ್ತಾ ಇರುವಾಗ ಕಾಲು ಮುರ್ಕೊಂಡಿದ್ದು ಉಂಟು. ಇಲ್ಲಿವರೆಗಾದ್ರೂ ಯಾವ ಅಧಿಕಾರಿಗಳಾಗ್ಲಿ, ಯಾವ ಗ್ರಾಮ ಪಂಚಾಯತಿಯವರಿಗೆ ಎಷ್ಟು ಸಲ ಮನವಿ ಪತ್ರ ಕೊಟ್ಟರು ಈ ದಾರಿ ಬಗ್ಗೆ ಯಾರು ಕೇರ್ಫುಲ್ ಮಾಡ್ತಾ ಇಲ್ಲ. ಆದ ಕಾರಣ ದಯವಿಟ್ಟು ಇದನ್ನು ಸರಿಪಡಿಸಬೇಕಂತ ತಮ್ಮಲ್ಲಿ ಕೇಳಿಕೊಳ್ತೀವಿ ನಾವು. ಗಾಡಿ ಹೋಗೋದು ಸಮಸ್ಯೆ, ಬೈಕ್ ಹೋಗೋದು ಸಮಸ್ಯೆ, ಸಮಸ್ಯೆ ಅಂತ ಪರಿಸ್ಥಿತಿ ನಾವು ಇಕ್ಕಟ್ಟನೆ ಸಿಕ್ಕಾಬಿಟ್ಟಿವಿ. ಈಗ ನೋಡ ಚಕಡಿ ಓಡ್ಕೊಂಡು ಹೊಂಟ್ರ ಬಿತ್ತದ ಮನೆ ಕೂಡಿ ರೈತನ ಗೋಳ ಯಾರು ಕೇಳೋರೇ ಇಲ್ಲ ಇಲ್ಲಿ. ಎಬ್ಸಿದ್ವಿ ಇಲ್ಲ. ಈಗ ಅವ ಮುಂಜಾಡಿ ಹೊಂಟಾನ ಕ್ಲಿಯರ್ ಆಗಿ ಮಾಡ್ಕೊರಿ. ಈ ದಾರಿ ದೊಡ್ಡೂರು ಹೆಸರು ದಾರಿದ ಯಾರ ಸರ್ವೆ ನಂಬರ್ನಾಗ ಇಲ್ಲ, ಯಾರ ರೈತರದು ತಂಟೆ ಇಲ್ಲ, ತಕರಾರು ಇಲ್ಲ. ಇದಕ್ಕೆ 2 ವರ್ಷದಿಂದ ರೈತರ ಗೋಳ ಕೇಳೋರಂತೂ ಯಾರು ಇಲ್ಲ. ಅನೇಕ ಮಂದಿ ಯಜಮಾನ್ರು ಬಿದ್ದು ಕೈ ಕಾಲು ಮುರ್ಕೊಂಡ್ರ, ದನಕರ ಕೈ ಕಾಲು ಮುರಿದವು, ಕುರಿ ಮರಿ ಸಾವು ನೋವು ಅನುಭವಿಸವು. ಅದಕ್ಕೆ ಹೊಣೆಗಾರ ಯಾರು? ಶಾಂತ ರೀತಿಯಿಂದ ನಾವು ಹೇಳಿ ಸಾಕಷ್ಟು ಸಲ ಮನವಿ ಕೊಟ್ಟಿವಿ, ಜನಸ್ಪಂದನ ಕಾರ್ಯಕ್ರಮ ಕೊಟ್ಟೇವಿ, ಗ್ರಾಮ ವಾಸ್ತವ್ಯ ಕೊಟ್ಟೇವಿ, ಗ್ರಾಮ ಪಂಚಾಯತಿ ಕೊಟ್ಟೇವಿ, ಮೀಟಿಂಗ್ನಾಗ ಹೋಗಿ ಕೊಟ್ಟೇವಿ. ಇಲ್ಲಿ ಬಿಡ್ತಾರ ನಮ್ಮೂರಿ ನಮ್ಮ ಪಂಚಾಯತಿ ಬರತ್ತ ಮೆಂಬರ್ ಆಯ್ತು, ಅಧ್ಯಕ್ಷರಾಯ್ತು, ಎಲ್ಲಾರು ಇಲ್ಲಿ ಬಿಡೋದು ಬೇರೆ ಕಡೆ ಹೋಗಿ ಕೆಲಸ ಇಟ್ಕೊಳ್ಳೋದು. ಯಾಕೆ ಏನಿದ್ರ ಅದೃಷ್ಟ? ರೈತರ ಹೆಸರಿಗೆ ಇದು ಹೆಸರಿಗೆ ರೈತರ ಬೆನ್ನೆಲ್ಲ ಬಂದದ, ಅವ್ರು ಬಿದ್ದು ಅವ್ರು ಎಲ್ಲ ಮುರಿಯೋದಿಲ್ಲ. ಈ ರೈತರ ಗೋಳು ಕೇಳೋರು ಯಾರು ಅದಾರೋ ಇಲ್ಲ. ಇವತ್ತ ನೋಡ್ಲಿ ಚಕ್ಡಿ ಬೈತಿ, ಇಷ್ಟು ಮಂದಿ ಬಂದು ಎಬ್ಸೇವಿ, ಏನ್ರ ಹಾನಿ ಆಗಿದ್ರೆ ಜವಾಬ್ದಾರಿ ಯಾರು? ಅದಕ್ಕೆ ಇನ್ನು ಮೇಲಿಂತ್ರ ಇಲ್ಲಿ ಏನ್ರ ಯಾರು ಬಿದ್ದು ಸಾವು ನೋವು ಆದ್ರ ಇದಕ್ಕೆ ನೇರವಾಗಿ ಗ್ರಾಮ ಪಂಚಾಯತಿ ಮತ್ತು ಅಧಿಕಾರಿಗಳು, ಮೆಂಬರ್, ಅಧ್ಯಕ್ಷರ ಕಾರಣ. ಇದನ್ನ ಬಿಟ್ಟು ಮತ್ತೆ ಯಾರಲ್ಲ ಸಾಕಷ್ಟು ಕಡೆ ಹಾಕಿರಲ್ಲ ಅಂತ ನಾನು ಯಾಕೆ ಇಲ್ಲೇ ಯಾಕೆ ಹಾಕಂಗಿಲ್ಲ? ಏನು ಕಾರಣ ಇದ್ರದು? ಉದ್ದೇಶರ ಏನು? ನಮಗ ಈಗ ಸದ್ಯ ಅಂತೂ ನಾಳೆ ನಾವು 4ನೇ ತಾರೀಕಿಗೆ ಅಂತೂ ಬಂದ್ ಕರೆ ಕೊಟ್ಟೇವಿ, ಅವತ್ತಂತೂ ಬಂದ್ ಮಾಡ್ತೀವಿ. ಅದ್ರೊಳಗೆ ನಮಗೆ ದಾರಿ ಮಾಡಿ ಸ್ಪಂದನೆ ಸಿಗಲಿಲ್ಲ ಅಂದ್ರೆ ಬಾರ್ಕೋಲ್ ಚಳವಳಿ ಮಾಡ್ತೀವಿ. ನಾವು ಬಿಡಂಗಿಲ್ಲ ಇದನ್ನ. ಇಲ್ಲಿಗೆ ಬಿಟ್ಟು ಮನೆಗೆ ಹೋಗ್ತೀವಿ. ನಾನು ಹೊಲ ಬೀಳೆವು, ಅಲ್ಲೇ ಬೀಳೆವು. ಅಧಿಕಾರಿಗಳು ಅದ್ರಲ್ಲ ಸ್ವಲ್ಪ ತಮ್ಮ ಗಮನಕ್ಕೆ ಬರ್ಲಿ ಅದ. ಯಾಕಂದ್ರೆ ಗೌರ್ಮೆಂಟ್ ಪಗಾರ ಕೊಡ್ತಂತೇಳಿ ತೊಗೊಂಡು ಅಲ್ಲೇ ಆಫೀಸ್ನಾಗ ಕುಂದ್ರಬೇಡ್ರಿ, ಬಂದಿಲ್ಲಿ ನೋಡ್ರಿ ಏನಾಗೈತಿ ಏನಿಲ್ಲ. ಸಾವು ನೋವು ನೋಡಿದಾಗ ನಿಮ್ಗೆ ಗೊತ್ತಾಗೈತಿ. ನಿಮ್ಗೆ ಪಗಾರ ಕೊಡೋದ್ರ ಇಲ್ಲಿಂದ ಹೇಳಿದ್ರ ಬಂದ್ ನಡಿ ತಂದ್ ನಡಿ. ಬಂದ್ ಒಬ್ರ ನೋಡ್ರಿ 2 ವರ್ಷ 1 ದಿನ 2 ದಿನದಲ್ಲಿ ಇದು ತಾಳ್ಮೆ ಕಟ್ಟಿ ಹೊಡೆದವ್ ನಾವು. ಇನ್ನು ಮಾತ್ರ ತಡ್ಕೊಳಕ್ ಸಾಧ್ಯ ಆಗಂಗಿಲ್ಲ. ಅದು ನಿಮ್ದಾಕೈತು ನಮ್ದಾಕೈತೆ, ನಾವು ವಿಚಾರ ಮಾಡೇ ಬಿಡ್ತೀವಿ. ದಾರಿ ಮಾಡ್ಕೊಡೋದು ಅಷ್ಟೇ ಉದ್ದೇಶ ಐತಲ್ಲ ಹೊರತು ನಮ್ಗೆ ಯಾರ ಮೇಲೆ ದ್ವೇಷ ಇಲ್ಲ, ಯಾರನ್ನ ಬೇಯ್ಬೇಕು ಏನಾರ ಅನ್ಬೇಕಂತ ಉದ್ದೇಶ ಅಂತೂ ನಮ್ಗೆಲ್ಲ ಇಲ್ಲ. ದಾರಿ ಯಾಕೆ ಮಾಡಿಕೊಡಕ್ ಆಗಂಗಿಲ್ಲ ಅಂತ ಅಷ್ಟೇ ನಮ್ಮ ಪ್ರಶ್ನೆ. ಈ ಮುಂದಿನ ಹೋರಾಟಕ್ಕಂತೂ ನಾವು ಸಜ್ಜದೀವಿ.